ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಬಿಸಿಲು. ಅದಾದಮೇಲೆ ಸ್ವಲ್ಪ ಕೆಲಸ ಮತ್ತು ತುಂಬ ಅಂದರೆ ತುಂಬ ಬೇಜಾರು. ಹಾಗಾಗಿ ನನಗೆ ಯಾವುದೇ ಲಾಗ್ ಮಾಡಬೇಕಂತನೂ ಅನ್ನಿಸ್ತಾ ಇಲ್ಲ, ಮನಸ್ಸಿಗೆ ಏನೋ ಒಂಥರ ಸಮಾಧಾನವೇ ಇಲ್ಲ. ಹಂಗಾಗಿ ಕೆಲಸಗಳೇನೋ ಇತ್ತು, ಮತ್ತು ಅಡುಗೆ ಎಲ್ಲ ಮಧುರನೇ ಮಾಡ್ತಾಯಿದ್ಲು, ಮಾಡ್ಬೋದಾಗಿತ್ತು. ಆದರೂ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲದೆ ಯಾವುದೇ ವಿಡಿಯೋ ಮಾಡಿಲ್ಲ. ಅದಾದಮೇಲೆ ಇವತ್ತು ಸಂಜೆ ಇಂಥ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಚಪಾತಿ ಮತ್ತು ಪಲ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಹಿಟ್ಟು ಕಲಸಿ ಆಮೇಲೆ ಬದನೆಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಬದನೆಕಾಯಿ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲನೂ ಮಧುರ ರೆಡಿ ಮಾಡಿದ್ದಾಳೆ, ಹೆಚ್ಚಿದ್ದಾಳೆ. ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಇದನ್ನೆಲ್ಲ. ಮತ್ತು ಅವರ ಅಪ್ಪಾಜಿ ಕೂಡ ಇವತ್ತು ಬೇಗನೆ ಬಂದಿದ್ದಾರೆ. ಇವಾಗ ಬಂದುಬಿಟ್ಟು ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಆದರೆ ಇನ್ನೂ ಸ್ವಲ್ಪ ಬೇಕು ಅಂತ, ಚಪಾತಿ ಒಸಿಯೋದಕ್ಕೂ ಅದಕ್ಕೂ ಬೇಕು ಅಂತ ಹೇಳ್ಬಿಟ್ಟು ಜಲ್ದಿ ಇಟ್ಕೊತಾ ಇದ್ದೀನಿ. ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು, ಬಂದು ಕೂತಿದ್ದಾನೆ. ಇವಾಗ ಎಷ್ಟೊತ್ತಿದ್ರು ಫಸ್ಟು ಇಟ್ಟು ಕೊಟ್ಬಿಡ್ಬೇಕು ಅವನಿಗೆ ಆಡೋದಕ್ಕೆ, ಹಂಗಾದರೆ ಮಾತ್ರ ಹೋಗೋವಂಥದ್ದು. ಮತ್ತು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಕರೆದ ತಕ್ಷಣ ಓಡೋದ. ಅವ್ರ ಅಪ್ಪಾಜಿ ಬಂದುಬಿಟ್ಟು ಅವನು ಮೋಟು ಪಟ್ಲು ಇದು ನೋಡ್ತಾ ಇರ್ತಾನೆ, ಅದನ್ನ ಚೇಂಜ್ ಮಾಡ್ತೀನಿ ಅಂದರು. ಹಂಗಾಗಿ ಓಡೋಗ್ಬಿಟ್ಟ. ಇನ್ನು ಮಧುರ ಬಂದುಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದಾಳೆ. ಇವತ್ತು ವಾರ ಆಗಿರೋದ್ರಿಂದ ಎಲ್ಲನೂ ನೀಟಾಗಿ ಗ್ಯಾಸಿಂದ ಹಿಡಿದು ಪಾತ್ರೆಗಳು ಪ್ರತಿಯೊಂದೂ, ಅಂದರೆ ನಾವು ಬಳಸಿರೋ ಅಂಥದ್ದು, ಬಳಸ್ತಾ ಇರೋ ಅಂಥದ್ದು ಇದನ್ನೆಲ್ಲನೂ ತಗೊಂಡು ವಾಶ್ ಮಾಡಿ ಇಟ್ಟಿದ್ದಾಳೆ. ಎಲ್ಲನೂ ಆಲ್ಮೋಸ್ಟು ಮನೆ ಕೆಲಸ ಎಲ್ಲನೂ ಮಧುರದೇನೆ. ಇನ್ನು ಬಾಕಿ ಕೆಲಸ ಏನು ಇತ್ತು ಅದು ಮಾತ್ರ ನನ್ನದು. ಪಡ್ಲಿ ಮರಿ ಕಟ್ಟಾಕೋದು, ಇದು ಅದು ಹೊರಗಡೆ ಕೆಲಸ ಅಷ್ಟೇ ನನ್ನದು. ಮತ್ತು ನೀರು ಕೂಡ ಅವಳೇ ಒಲೆ ಉರಿಯೆಲ್ಲ ಹಾಕ್ಬಿಟ್ಟು ಕಾಯಿಸಿದ್ಲು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ತೆಳುವಾಗಿ ಕಲಸಿರೋದ್ರಿಂದ ಈ ಥರ ಲಟ್ಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ವಿನು ಇಲ್ಲದೆ ಇರೋದಕ್ಕೆ ಎಲ್ಲರೂ ಸಮಾಧಾನವಾಗಿದ್ದಾರೆ. ಅವಳೊಂದು ಸ್ವಲ್ಪ ತರಲೆ ಜಾಸ್ತಿ ನಮ್ಮ ವಿನು. ಹಂಗಾಗಿ ಮಧುರ ಕೂಡ ಸಹಿಸ್ಕೊತ ಇರಲಿಲ್ಲ. ಅವಳಿಗೆ ಒಂದೇಟು ಹೊಡೆಯೋದು, ನೀನು ಒಂದೇ ಅಂತಂದು ಅವಳು ಹೊಡೆಯೋದು, ಇದೇ ಥರ ಮಾಡ್ತಾಯಿದ್ರು. ಇನ್ನು ಅಮ್ಮನ ಜೊತೆ ವಿನು ಇದ್ದಾಳೆ. ತಮ್ಮನ ಹೆಂಡ್ತಿ, ಅಮ್ಮ, ವಿನು ಇಷ್ಟು ಜನ ಇರ್ತಾರೆ ಮನೆಯಲ್ಲಿ. ಅಪ್ಪನೂ ಇದ್ದಿದ್ರೆ ವಿನುನ ಸ್ಕೂಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಬಿಡೋದಾಗಿರ್ಬೋದು, ಇದೆಲ್ಲ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನನಗೇನು. ಅವ್ರನ್ನ ನೆನೆಸ್ಕೊಂಡಿದ್ದ ತಕ್ಷಣ ಮಾತ್ರ ಬೇಜಾರಾಗುತ್ತೆ. ಆದರೆ ನನ್ನ ತಂಗಿರ್ಗೆ ಹಂಗಲ್ಲ. ಅವರು ಎಲ್ಲಿಗಾದ್ರೂ ಹೊರಗಡೆ ಹೋದರೆ ಅಪ್ಪನ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾಯಿದ್ರು. ಒಂಥರ ಅವ್ರಿಗೆ ನನಗಿಂತಲೂ ಅವ್ರಿಗೆ ತುಂಬ ನೋವು. ಯಾಕಂದರೆ ಕಣ್ಣೆದುರಿಗೆ ಇರ್ತಾರಲ್ವ. ನಾವೇನೋ ಒಂದು ಗಿಡ, ಒಂದು ಮರ, ಅಡ್ಡ ಅಂತಂದು ಒಂದು 2 ಊರು ಬಿಟ್ಟಿದ್ದೀವಿ ಆ ಕ್ಷಣಕ್ಕೆ. ಮತ್ತು ಏನಾದರೂ ಹಿಂಗೆ ನೆನೆಸ್ಕೊಂಡಾಗ ಮಾತ್ರ ಅವ್ರ ನೆನಪು ಬರೋ ಅಂಥದ್ದು. ಮತ್ತು ಮಧುರ ಕೂಡ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡ್ಲು ಅವ್ರ ತಾತನ. ಯಾಕಪ್ಪ ಅಂತ ಹೇಳಿದ್ರೆ ರಜದಲ್ಲಿ ಮೊನ್ನೆ ದಸರಾ ರಜೆ ಏನಿತ್ತು ಅವಾಗ ವಿನು ಫೋನ್ ಮಾಡಿ ಮಾತಾಡಿದ್ದಾಳೆ ಅಪ್ಪನ ಜೊತೆ. ಆದರೆ ಮಧುರ ಮಾತಾಡಿಲ್ಲ. ಅವಳಿಗೂ ಅದೊಂದು ಸ್ವಲ್ಪ ಕೊರಗಿದೆ. ಅವಳು ಅದನ್ನ ಹೇಳ್ಕೊಂಡ್ಳು. ಹಿಂಗೆ ಒಬ್ಬೊಬ್ಬರು ಒಂದೊಂದು ಇದ್ದಾಗ ಒಂಥರ ಬ್ಯುಸಿ. ನಾವು ಆ ಕೆಲಸ ಈ ಕೆಲಸ, ಒಬ್ರ ಹತ್ರ ಮಾತಾಡೋಕ್ಕೂ ನಮಗೆ ಪುರ್ಸೊತ್ತಿರಲ್ಲ ಅನ್ನೋ ಥರ ಇರ್ತೀವಿ. ಆದರೆ ಹೋದಾಗ ಅವ್ರು ನೆನೆಸ್ಕೊಂಡು ಕೊರಗ್ತೀವಿ. ನಾವು ಮಾತಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ. ಈ ಥರ ನಮ್ಮ ಮನುಷ್ಯರ ಜೀವನ. ದೇವ್ರು ಕೊಟ್ಟು ಜೀವನ ಒಂದು ಸತಿ ಹೋದ್ಮೇಲೆ ಅದು ವಾಪಸ್ ಬರಲ್ಲ. ಎಲ್ಲರೂ ಕೂಡ ಹಿಂಗೇನಾ, ಎಲ್ಲರ ಜೀವನದಲ್ಲೂ ಇದೇ ಥರನಾ ಅಂತ ಅನಿಸುತ್ತೆ. ನಾವು ಯಾಕಂದರೆ ಆಮೇಲೆ ಮಾತಾಡೋಣ, ಇವಾಗ ಮಾತಾಡೋಣ, ಇಲ್ಲ ಭಯ ಆಗುತ್ತೆ ಅಪ್ಪಾಜಿ ಹತ್ರ ಮಾತಾಡೋಕ್ಕೆ ಅಂತ ಎಲ್ಲ ಇರ್ತೀವಿ. ಯಾವಾಗ ಏನು ಪ್ರೀತಿ ಆದರೆ ಪ್ರೀತಿ, ಕೋಪ ಆದರೆ ಕೋಪ ತೋರಿಸ್ಕೊಬಿಡ್ಬೇಕು. ಇಲ್ಲಾಂದರೆ ತುಂಬ ಅಂದರೆ ತುಂಬ ಅದನ್ನೇ ನೆನ್ಪು ಮಾಡ್ಕೊಂಡು ಕೊರಗಬೇಕಾಗುತ್ತೆ. ಆದಷ್ಟು ಎಲ್ಲರೂ ಎಲ್ಲರ ಜೊತೆಗೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ಇದ್ದಿದ್ದೇನೆ ಕಿತ್ತಾಡು, ಅವ್ರನ್ನ ಬೈ ಇವ್ರನ್ನ ಬೈ, ಆ ಜಗಳ ಈ ಜಗಳ ಅಂತ ಫ್ಯಾಮಿಲಿಗಳಾದ್ಮೇಲೆ ಇದ್ದೇ ಇರುತ್ತೆ. ಆ ಕೋಪ ಅಂದರೆ ಹೆಂಗೆ ಅಂದರೆ, ಅವ್ರು ಆ ತಪ್ಪು ಮಾಡ್ತಿರೋ ಈ ತಪ್ಪು ಮಾಡ್ತಿರೋ, ನಾವು ಹೇಳೋಕ್ಕೆ ಆಗಿಲ್ಲ ನಮ್ಮ ಕೈಲಿ, ನಾವು ಹೇಳ್ಬೋದಾಗಿತ್ತು ಅಂತ ಹಿಂಗೆ ಅವ್ರ ಮೇಲೆ ಕೋಪ ಮಾಡಿಕೊಂಡು. ಪ್ರೀತಿ ಅಂದ್ರೆ ಅಷ್ಟೇ. ನಮ್ಮ ಅಪ್ಪಾಜಿ ನನಗೆ ಯಾವುದೇ ಹೆಲ್ಪ್ ಮಾಡಿರೋ, ಇದು ಹೆಲ್ಪ್ ಮಾಡಿರೋ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಹಿಂಗೆಲ್ಲ
ಕೊರಗ್ತಾ ಇರ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ ಕೋಪ ಪ್ರೀತಿ ಎರಡನ್ನೂ ಹೇಳ್ಕೊಳಕ್ಕಾಗಲಿಲ್ಲ. ಇನ್ನು ವೇದು ಪಾಪು ಜೊತೆ ಆಟ ಆಡ್ತಾ ಚಪಾತಿ ಹೊಸಿತಾ ಇದ್ದೀನಿ. ಮಧುರ ಬಂದ್ಬಿಟ್ಟು ಇನ್ನು ಸ್ಕೂಲಿಗೆ ಕಳಿಸ್ಬೇಕು ಅವಳನ್ನೂ ಕೂಡ. ವಿನು ಏನೋ ಓದ್ಲು, ಅಮ್ಮನ ಜೊತೆ ಆರಾಮಾಗಿದ್ದಾಳೆ. ಮಧುರ ಅದೇ ಇನ್ನು ಬಿಟ್ಟು ಬರಬೇಕು ಹೋಗಿ ಹಾಸ್ಟೆಲ್ಗೆ. ಇನ್ನೂ ಬಿಟ್ಟು ಬಂದಿಲ್ಲ ನಾವು. ಇಷ್ಟರಲ್ಲೇ ಹೋಗ್ಬಿಟ್ಟು ಬಿಟ್ಟು ಬರಬೇಕು. ವೇದು ಪಾಪುನ ಆಟ ಆಡಿಸ್ಕೊಂತ ನಾನು ಕೂಡ ಚಪಾತಿ ಎಲ್ಲ ಉಂಡೆ ಮಾಡ್ತಾಯಿದ್ದೀನಿ. ನನಗೆ ತುಂಬ ಟೈಟ್ ಇದ್ರೂ ಚಪಾತಿ ಹೊಸಿಯೋಕ್ಕಾಗಲ್ಲ, ಮತ್ತು ಸ್ವಲ್ಪ ಲೂಸ್ ಥರ ಇದ್ರೂ ಆಗೋಲ್ಲ. ಯಾಕಂದರೆ ತೆಳುವಿರುತ್ತಲ್ಲ, ಬೇಗ ಅರ್ಧೋಗುತ್ತೆ. ಈ ಥರ ನಾನು ಚಪಾತಿ ಉಜ್ಕೊಟ್ಟಂಗೆಲ್ಲ ಮಧುರ ಬೇಯಿಸ್ತಾ ಇದ್ದಾಳೆ ಒಲೆ ಮೇಲೆ. ವೇದು ಪಾಪು ಬಂದ, ನೋಡ್ತಾ ಇರ್ಬೋದು. ಇವತ್ತು ನನ್ನ ಮಗನಿಗೆ ತುಂಬ ಪ್ರೀತಿ ಬಂದಿದೆ ಅನ್ನಿಸ್ತಾ ಇದೆ. ಚೆನ್ನಾಗಿ ಹಂಗಮ್ಮ ಹೆಂಗಮ್ಮ ಅಂತ ಅಪ್ಪಿ ಕೊಡ್ತಾ ಮಸ್ಕ ಹೊಡಿತಾ ಚಾಕ್ಲೇಟ್ ಕೊಡು ಅಪ್ಪ ತಂದಿದ್ದೀರಲ್ಲ ಅಂತ ಕೇಳ್ತಾ ಇದ್ದಾನೆ. ನಾವೊಬ್ಬರೇ ಚಪಾತಿ ಉಜ್ಜೋದಾಗಲಿ ಮತ್ತು ಬೇಯಿಸೋದಾಗಲಿ ಹಿಂಗೆ ಮಾಡ್ತೀವಿ. ಬೇಗ ಬೇಗ ಆಗೋಲ್ಲ. ಯಾರಾದರೂ ಒಬ್ರು ಹೆಲ್ಪಿಗಿದ್ರೆ ಎಷ್ಟು ಬೇಗ ಆಗುತ್ತೆ. ನಮ್ಮ ಮಧುರ ಹೆಂಗೋ ಇದ್ದಾಳೆ. ಇನ್ನು ಅವಳು ಹೋದ್ಮೇಲೆ ಇದ್ದೇ ಇದೆ. ಅವಳಿಗೂ ಕೂಡ ಹೋಮ್ವರ್ಕ್ ಎಲ್ಲ ಹಾಕಿರ್ತಾರೆ. ಎಲ್ಲ ಫೋನಲ್ಲೇ ನೋಡ್ಕೊಂಡು ಬರೀತಾ ಇರ್ತಾಳೆ. ವೇದು ಪಾಪುನ ಇವಾಗ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಕಳಿಸಿ ಆಮೇಲೆ ನೆಕ್ಸ್ಟು ಚಪಾತಿಗಳು ಉಜ್ಜಂಥದ್ದು. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಇನ್ನು ಮುಗಿದು ಪಲ್ಯ ಮಾಡೋ ಅಂಥದ್ದು. ಆಮೇಲೆ ಅವ್ರ ಅಪ್ಪಾಜಿ ಕೂಡ ಇವತ್ತು ಬೇಗನೆ ಬಂದಿದ್ದಾರೆ. ಅವ್ರು ಬಂದಿರೋದು ಅಪರೂಪನೇ, ಬರಲ್ಲ ಜಾಸ್ತಿ ಅವರು. ಹಿಂಗೊಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡಿದ ತಕ್ಷಣವೇ ಬೇಗ ಕಳಿಸ್ಬಿಡ್ತಾರೆ. ಮಧುರನ ವಿನುನ ಎಷ್ಟೊತ್ತು ಕೊಟ್ಟರು ಎತ್ಕೊಂಡು ಆಟ ಆಡಿಸೋರು. ಮತ್ತು ಅವರು ಸುಮ್ಮನೆ ಕೆಳಗಡೆ ಇದ್ದವ್ರನ್ನೂ ತಗೊಂಡು ಮೇಲೆ ಕುದುರಿಸ್ಕೊಂಡು ಆಟ ಆಡಿಸ್ತಾ ಇದ್ದರು. ವೇದು ಪಾಪು ನಂಗಲ್ಲ, ಏನಂದ್ರೂ ಗಂಡು ಮಕ್ಕಳಿಗೆ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೇ ಇಷ್ಟ. ನಮಗೆ ತಾಯಂದ್ರಿಗೆ ಗಂಡು ಮಕ್ಕಳ ಮೇಲೆ ಇಷ್ಟ. ಇದೇ ಥರ ನಮ್ಮ ಮನೇಲೂ. ಇನ್ನು ಮಧುರ ಹಾಸ್ಟೆಲ್ಗೆ ಹೋಗ್ತಾಳಂದರೆ ನನಗೇನೆ ಒಂಥರ ಬೇಜಾರು. ಇಷ್ಟು ದಿನ ಜೊತೆಗಿದ್ದು ಇದು ಒಂದೇ ಸತಿ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಅವಳ ಎದುರಿಗೆ ತೋರಿಸ್ಕೊಳಕ್ಕಾಗಲ್ಲ ನನಗೆ. ಇನ್ನು ಅವಳನ್ನ ಕೂಡ ಕಳಿಸ್ಕೊಟ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಪಟ್ಲಿ ಮರಿಗೆ ಮೇವು ಅದನ್ನ ತೊಗೊಳ್ಬೇಕು ಅಂತ ಇದ್ದೀವಿ. ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ. ಇನ್ನು ನೆಕ್ಸ್ಟ್ ವರ್ಷ ನಾನೊಂದು ಈ ವರ್ಷ ಒಂದು 4 ಪಟ್ಲಿ ಮರಿ ಸಾಕಿದ್ದೀನಿ. ನೆಕ್ಸ್ಟ್ ಒಂದು 8 ಆದರೂ ಸಾಕಬೇಕು ಅಂತ ನನ್ನ ಆಸೆ. ನೋಡಬೇಕು ನನ್ನ ಆಸೆ ನೆರವೇರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು. ವೇದು ಪಾಪು ಚಿಕ್ಕವನು ಅಂತ ಅವ್ರ ಅಪ್ಪಾಜಿ ಏನು ಒಪ್ಕೊತಾರೋ ಇಲ್ವೋ ಗೊತ್ತಿಲ್ಲ. ಇದಾದಮೇಲೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ವಿ. ಇವಾಗ ಹೆಂಗಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಲಸಂದೆ ಕಾಳಿತ್ತು. ಅವ್ರ ಅಪ್ಪಾಜಿ ನೀರು ಚಾಲು ಮಾಡೋಕ್ಕೆ ಹೋದಾಗ ನಮ್ಮ ಅಜ್ಜಿರ ಹೊಲ್ದ ಹತ್ರ ಇತ್ತು. ಸ್ವಲ್ಪ ಕಾಳಕ್ಕೆ ತಗೊಂಬಂದಿದ್ರು. ನಾನು ಕೂಡ ಬದನೆಕಾಯಿ ಪಲ್ಯ ಜೊತೆಗೆ ಹಾಕಬೇಕು ಅಂತ ಇದ್ದೀನಿ. ಇದೇ ಫಸ್ಟ್ ಟೈಮು ಆ ಥರ ಮಿಕ್ಸ್ ಕಾಳು ಹಾಕಿ ಮಾಡ್ತಾಯಿರೋದು. ಭಾಳ ಏನಿಲ್ಲ, ಸ್ವಲ್ಪ ಇತ್ತು. ಹಂಗಾಗಿ ಮಧುರ ಎಲ್ಲ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹೆಚ್ಚಿರಿದ್ದೆಲ್ಲ ಏನಂತ ಹೇಳಿದೆ ಎಲ್ಲನೂ ಕೂಡ ರೆಡಿ ಇತ್ತು. ಹಂಗಾಗಿ ಚಪಾತಿ ಆದ ತಕ್ಷಣ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಕರಿಬೇವು ಇರಲಿಲ್ಲ, ಹೊರಗಡೆನೂ ಕೂಡ ಹೋಗ್ತಾರೋಣ ಅಂದರೆ ಮರ ಕಡ್ದಿದ್ದಾರೆ. ಹಾಗಾಗಿ ಕರಿಬೇವು ಅಂತ ಹಾಕಿಲ್ಲ. ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಇದೇ ಅಲಸಂದೆ ಕಾಳು ಇಷ್ಟೇ ಸುಲ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೇ. ಇನ್ನು ಬದನೆಕಾಯಿ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರು ಕೊಟ್ಟಿದ್ರು. ಇದೇನು ನಾವು ಮಾರ್ಕೆಟಲ್ಲಿ ತೊಗೊಂಬಂದಿರೋ ಅಂಥದ್ದಲ್ಲ. ಸ್ವಲ್ಪ ಹೀರೆಕಾಯಿ ಅಂತೀನಿ, ಈರುಳ್ಳಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟೆ. ಕಾಳಂತೂ ತುಂಬ ಚೆನ್ನಾಗಿದೆ. ಅಲಸಂದೆ ಕಾಳು, ಬರೀ ಅಲಸಂದೆ ಕಾಳು ಪಲ್ಯ, ಚಪಾತಿ, ಈ ಥರ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಬಟ್ ಭಾಳ ಕಾಳಿದ್ರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಬಂದುಬಿಟ್ಟು ಒಂದು 4-5 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೊಲದಲ್ಲಿ ತಂದಿರೋದಲ್ಲ, ಔಷಧಿ ಎಲ್ಲ ಹೊಡೆದಿರ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಬದನೆಕಾಯಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತೇನೆ. ಬದನೆಕಾಯಿ ಬಂದುಬಿಟ್ಟು ಒಂದು ಸಣ್ಣದು ಒಂದು ದೊಡ್ಡದು ಹೆಚ್ಚಿದ್ದಾಳೆ ಮಧುರ. ನಾನು ಫಸ್ಟ್ಗೆ ಏನೂ ಹೇಳಿರಲಿಲ್ಲ. ಸ್ವಲ್ಪ 1-2 ಬದನೆಕಾಯಿ ಹೆಚ್ಚಿದ ತಕ್ಷಣ 2 ಹೋಳು ಹೆಚ್ಚಿದ ತಕ್ಷಣ ಚಿಕ್ಕದಾಗಿ ಹೆಚ್ಚು ಅಂತ ಹೇಳಿದೆ. ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ್ದಾಳೆ. ಹಂಗಾಗಿ 2 ಥರ ಕಾಣಿಸ್ತಾ ಇದ್ದಾವೆ. ಇನ್ನು ಬದನೆಕಾಯಿ ಇಷ್ಟಪಡದೇ ಇರೋರು ಕೂಡ ಪಲ್ಯ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ ಈ ಥರ ಪಲ್ಯ ಬಂದುಬಿಟ್ಟು. ನೋಡ್ತಾ ಇರ್ಬೋದು, ಬದನೆಕಾಯಿ ತೊಳೆದಿರೋಂಥ ನೀರು ಒಂದು 4 ಸರಿ ಏನೋ ವಾಶ್ ಮಾಡಿದ್ದೀನಿ. ಆದ್ರೂ ಈ ಥರ ಬದನೆಕಾಯಿನೇ ಅಷ್ಟು. ಇವಾಗ ಬದನೆಕಾಯಿ ಕರಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತಾದಮೇಲೆ ನೋಡ್ತಾ ಇರ್ಬೋದು. ಇವಾಗ ತೆಗೆದ್ಬಿಟ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಾಟಿ ಟೊಮೊಟೊ ಒಂದು 3 ಟೊಮೊಟೊ ಆಗೋಷ್ಟು ಹೆಚ್ಚಿದ್ದಾಳೆ ನಮ್ಮ ಹತ್ರ.
ಇವಾಗ ಟೊಮೊಟೊ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಯಾವುದೇ ಬದನೆಕಾಯಿ ಕರ್ರಗಾಗಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಆಲೂಗಡ್ಡೆ ಬೇಕಂದ್ರೂ ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಪಲ್ಯ ಅಂತೂ ನನಗೆ ತುಂಬ ಇಷ್ಟ. ಇದು ಬಂದ್ಬಿಟ್ಟು ತುಂಬ ದಿನಗಳ ನಂತರ ಮಾಡ್ತಾಯಿದ್ದೀನಿ ಬದನೆಕಾಯಿ ಪಲ್ಯ. ಅದಾದಮೇಲೆ ಸ್ವಲ್ಪ ಮನೆಯಲ್ಲಿರೋಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ನಾವೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ. ಅದಾದಮೇಲೆ ಸ್ವಲ್ಪ ಮಾರುತಿ ಪುಡಿ, ಸ್ವಲ್ಪ ಖಾರದ ಪುಡಿ, ಇಷ್ಟೇ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಮಸಾಲೆ ಸೇರಿಸ್ತಾ ಇಲ್ಲ. ಇದು ಬಂದ್ಬಿಟ್ಟು ಮಾರುತಿ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಏನೂ ಸೇರಿಸಿಲ್ಲ, ಖಾರದ ಪುಡಿ ಅಷ್ಟೇ. ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ಬಟ್ ನಾನೇನು ಸೇರಿಸಿಲ್ಲ ಇವತ್ತು. ನೋಡ್ತಾ ಇರ್ಬೋದು, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋ ಅಂಥದ್ದು. ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇನ್ನು ಬದನೆಕಾಯಿ ಅಂದ ತಕ್ಷಣ ನಮ್ಮ ಮದುವೆಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಮೊದಲಿದ್ದನೂ ಅಷ್ಟೇ, ಹೋಳಿಗೆ ಬೆಳಗ್ಗೆದು ಸಾಂಬಾರಿದೆ, ನಾನು ಅದರಲ್ಲೇ ತಿಂತೀನಿ, ಈ ಬದನೆಕಾಯಿ ಪಲ್ಯ ಬೇಡ ಅಂತ ಹೇಳಿದ್ಲು. ಸರಿ ನಿನ್ನಿಷ್ಟ ಅಂತ ಹೇಳಿದೆ. ಅದಾದಮೇಲೆ ಇನ್ನು ಅಮ್ಮ ಬದನೆಕಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾಳೆ ಇವಾಗ. ಇದಾದಮೇಲೆ ನೋಡ್ತಾ ಇರೋದು ಸ್ವಲ್ಪ ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ಆಗೋ ಅಷ್ಟೇನೋ ನೀರು ಸೇರಿಸಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿದರೆ ಅನ್ನದ ಜೊತೆನೂ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ತಿಕ್ಕಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದುಬಿಟ್ಟು ಸ್ವಲ್ಪ ಊಟಕ್ಕೆ ಅಂತ ಹೇಳ್ಬಿಟ್ಟು ಹಸಿ ನೀರುಳ್ಳಿ ಕೂಡ ಉಳಿಸಿದ್ದೀನಿ. ಇವಾಗಂತೂ ಬದನೆಕಾಯಿ ಪಲ್ಯ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿದರೆ ರೆಡಿ ಟು ಬದನೆಕಾಯಿ ಪಲ್ಯ. ಇವತ್ತಿನ ನಮ್ಮನೆ ಸ್ಪೆಷಲ್ ಚಪಾತಿ ಬದನೆಕಾಯಿ ಪಲ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.